ಈಗ ಬಹುಲಕವನ್ನು ಕಂಡುಹಿಡಿಬೇಕಾದ್ರೆ ಏನು ಎಕ್ಸ್ಟ್ರಾ ಸ್ಟೆಪ್ ಇಲ್ಲ. ಸೇಮ್ ಕಾಲಮ್ಸ್ ಏನು ಮಾಡಬೇಕು, ಹೆಂಗಿದ್ದಂಗೆ ಪರಿಹಾರದ ಭಾಗದೊಳಗೆ ಬರ್ಕೋಬೇಕು ನಾವು. ಇಲ್ಲಿ ಏನು ಮಾಡಬೇಕು, ಆವೃತ್ತಿ ಒಳಗಡೆ ಅತಿ ಹೆಚ್ಚಿನ ಬೆಲೆ ಎಲ್ಲೈತಿ ನೋಡಬೇಕು. ಆವೃತ್ತಿ ಒಳಗೆ ಅತಿ ಹೆಚ್ಚಿನ ಬೆಲೆ ನೋಡ್ರಿ 6, 9, 15, 9 ಒಂದೈತಿ. ಇದ್ರಾಗ ಅತಿ ಹೆಚ್ಚಿನ ಬೆಲೆ ಯಾವುದು? 15. ಆ 15ಅನ್ನು ಹೊಂದಿರತಕ್ಕಂತಹ ವರ್ಗಾಂತರವನ್ನು ಮಾರ್ಕ್ ಮಾಡ್ಕೊರಿ. ಇದನ್ನ ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋದು. ಇದನ್ನು ಮಾಡ್ಕೊಂಡ ನಂತರ ನಿಮಗೇನು ಹೇಳಿದ, ಇದು 5ರಿಂದ 7 ಐತಲ್ಲ, ಇದೇನಪ್ಪ ಅಂದ್ರೆ ಬಹುಲಕ ಇರ್ತಕ್ಕಂಥ ವರ್ಗಾಂತರ. ಇದರ ಕೆಳಮಿತಿ ಏನು ಅಂದರೆ ಇದೆಲ್ಲ, ಇದು ಕೆಳಮಿತಿ. ಆಮೇಲೆ F0 ಇದ್ರ ಮೇಲಿಂದ ಏನು ಲೈನ್ ಹೊಡೆದಿರ್ತಿರಲ್ಲ, ಇಲ್ಲಿ ಮೇಲಿಂದ ಚಾಲು ಮಾಡೋದು. F0 ಇದು F1, ಆಮೇಲೆ ಇದೇನಿದು F2. F0, F1, F2 ಈ ಕ್ರಮದೊಳಗೆ ಮಾರ್ಕ್ ಮಾಡ್ಕೊಳ್ಳೋದು. ಮತ್ತು ಗಾತ್ರ ಅಷ್ಟೇ, 1ರಿಂದ 3 ಅಂದರೆ ಇದು ಗಾತ್ರ 2 ಆಕತಿ. 1, 2, 3 1, 2 ತೊಗೋತೀವಿ. 3ರಿಂದ 5 3 ಇದ್ರಾಗ ತೊಗೋತೀವಿ, ಕೆಳಗಿಂದ್ರಾಗ ತೊಗೋತೀವಿ. ಸರಿ, ಈಗ ನಾವೇನು ಮಾಡೋಣ, ಸೂತ್ರ ಬರೋಣ. ಇದಕ್ಕೆ ಸೂತ್ರ ಬರಿತೀರಿ ಬಹುಲಕಕ್ಕೆ, ಹೌದಾ? ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಲೆಗಳಷ್ಟು ಬರ್ಕೊಂಡು ಬಿಡೋಣ. ಹಾಂ, ಎಲ್ ಎಷ್ಟು ಬಂದು ಬರ್ಕೊಂಡ್ರೆ ಹೇಳ್ರಿ. ಎಲ್ = 5. ಆಮೇಲೆ F0, F1, F2 9, 15, 9. F0, F1 ಮತ್ತೇನು F2 9, 15 ಮತ್ತೆಷ್ಟು 9. F2 = 9. ಗಾತ್ರ ಬರ್ಕೋ. ಗಾತ್ರ ಎಷ್ಟಿದೆ? 2 ಇದೆ. 1, 2, 3 ಅಂದ್ರೆ ಅದ್ರಾಗ 2 ಮೌಲ್ಯಗಳನ್ನು ಪರಿಗಣಿಸ್ತೀರಿ. 3 ಮುಂದಿನ ವರ್ಗಾಂತರಕ್ಕೆ ಹೋಗ್ತದೆ. 1, 2, 3 3, 2 ಎಷ್ಟಿರ್ತದೆ? 5 ಐತೆ. ಹಾಂ ನೋಡಿರಿ, 3 ಮುಂದಿಂದ್ರ ಹೋಗ್ತೈತೆ. ಈಗ ಏನು ತಗೊಳ್ಳೋಣ ಅಂತಂದ್ರೆ ನಾವು ಬಹುಲಕದ ಸೂತ್ರ ತಗೊಳ್ಳೋಣ. ಬಹುಲಕ = L + F1 - F0 / 2F1 - F0 - F2 × H. ಇದು ನಿಮಗೆ ಬಹುಲಕವನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂತಹ ಸೂತ್ರ. ಎಲ್ ಅಂದರೆ ಏನು? ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಅದನ್ನು ಗೊತ್ತು ಮಾಡ್ಕೊಂಡಿದ್ದೀರಿ. ಎಷ್ಟೈತೆ ಅದು? 5 ಐತೆ. 5 ಹಾಕ್ರಿ. ಪ್ಲಸ್ F1 ಬೆಲೆ ಎಷ್ಟೈತಿ? 15 - F0 ಬೆಲೆ 9 ಬಾಗ್ಲೆ 2F1 2 × F1 2 × 15 -9 F2 ಬೆಲೆ ಎಷ್ಟೈತೆ ನೋಡ್ರಿ? 9 ಐತೆ. ಈಗ 5ಕ್ಕೆ 5 ಇಡೋಣ. 5ಕ್ಕೆ 5 ಇಡೋಣ. ಪ್ಲಸ್ 15ರಾಗ 9 ಹೋದ್ರೆ ಎಷ್ಟು? 6 ಅಲ್ಲ? /15 2 30. 9 9 ಕೂಡಿಸ್ತೀರಿ, 2 ಚಿನ್ನ ಒಂದದವು, -18 ಆಕತ್ತೆ. ಏನು ತಪ್ಪು? H ಬೆಲೆ ಇಡ್ಬೇಕು, ಹೌದಿಲ್ಲ? H ಎಷ್ಟೈತಿ? 2 ಐತಿ. ಇದಕ್ಕೆ 2 ಬರೀ. ಈಗ 5ಕ್ಕೆ 5 ಬರೀವಣ ಹೆಂಗಿದ್ದಂಗೆ 6 ಬಾಗ್ಲೆ 30ರಾಗ 18 ಹೋದರೆ ಎಷ್ಟು? 12 ಎಷ್ಟು ಬರೀತೀರಿ? 2 ಬರೀತೀರಿ. 2 1 2 6 6 1 6 1 ಇದು ಕ್ಯಾನ್ಸಲ್ ಆಯಿತು. 1 ಬಾಗ್ಲೆ 1 ಅಂದರೆ 1 ಬರ್ತದೆ. 5ಕ್ಕೆ 1 ಕೂಡಿಸಿದ್ರೆ ಎಷ್ಟು ಬರ್ತೈತೆ? ಅದು 6 ಬರ್ತದೆ. ಅರ್ಥ ಆಯ್ತಲ್ಲ? ಬಹುಲಕ = ಎಷ್ಟು ಬಂತು ನಮಗೆ? 6 ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿದೆ ಅಂತ ಹೇಳಿದ್ದಾರೆ. ಸರಾಸರಿಗೆ ನಿಮ್ಗೆ ಮಧ್ಯದ ಬೆಲೆ ಮತ್ತು FI/XI 2 ಕಾಲಮ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಪಟ್ನ ಆ ಟೈಟಲ್ಸ್ ಅಷ್ಟೇ ಬರೀರಿ ಕ್ವಿಕ್ಲಿ. ಸಾಧ್ಯವಾದರೆ ಅವು 2 ಕಾಲಮ್ ಬರ್ತೀರಿ, ವರ್ಗಾಂತರ ಮತ್ತು ಆವೃತ್ತಿ. ಈಗ ಮಧ್ಯಬಿಂದುವನ್ನು ತಗೊಳ್ಳೋಣ. 5ರಿಂದ 15 ಈ ಕೆಳಮಿತಿ ಮತ್ತು ಮೇಲ್ಮಿತಿ ಕೂಡಿಸ್ಕೋರಿ. ಎಷ್ಟಾಕತಿ? 20 ಆಕತಿ. 20 ಕೆಳಗೆ ವಾಕ್ಷಿಸಿದ್ರೆ ಎಷ್ಟು ಬರ್ತೈತಿ? ಎಷ್ಟು? 10. ಮಧ್ಯಬಿಂದು ಎಷ್ಟು? 10. ಹಂಗೆ ನೋಡ್ರಿ, 5 ಇದ್ದು 10 ಆಗೈತೆ ಅಂದ್ರೆ 5 10 ಆಗೈತೆ. 15 ಇದ್ದು ಎಷ್ಟು ಆಗ್ಬೇಕು? 20 ಆಗ್ಬೇಕು. ನೇರವಾಗಿನೂ ಬರೆದು ನಡೀತೈತಿ. ಎಲ್ಲ ಕೂಡಿಸಿ ನೋಡ್ರಿ. 40 ಅದರ ಅರ್ಧ ಎಷ್ಟು ಆಗ್ತದೆ? 20 ಆಗ್ತದೆ. ನೆಕ್ಸ್ಟ್ 25 ಇದ್ದದ್ದು 30. 35 45 ಮಧ್ಯಬಿಂದು 40. ಮುಂದಿಂದ 45ರಿಂದ 55 ಎಷ್ಟು ಬರ್ತೈತಿ? 50 ಬರ್ತೈತಿ. ಇನ್ನು FI/XI 4 10 ಎಷ್ಟು? 40. ಆಮೇಲೆ 6 2 12 120. 5 3 150.
6 4 24 240 4 5 20 ಇದು 200 ಆಯ್ತು. ಈಗ ಈ ಎಫ್ ಐ ಎಕ್ಸ್ ಐ ತಗೊಂಡು ಎಕ್ಸ್ ಐ ತಗೊಂಡು ಈಗ ಏನು ಕೂಡಿಸ್ಕೋಬೇಕು ನೀವು? ಇದಂತೂ ಕೂಡಿಸ್ಕೊಟ್ಟಿದ್ದಾರೆ 25 ಐತಿ. ನಾವು ಏನು ತಪ್ಪೈತಿ? ಇಲ್ಲ, ಸಿಗ್ಮಾ ಎಫ್ ಐ ಎಕ್ಸ್ ಐ ಇದನ್ನ ತೆಗಿಬೇಕಲ್ಲ, ಇವತ್ತನ್ನೆಲ್ಲ ಕೂಡಿಸಿರಲ್ಲ. ಯಾರು ಕೂಡಿಸಿದ್ರನ್ನ? ಹಾಂ, 700 ಕರೆಕ್ಟ್ ಹೇಳ್ತೀರಿ? ಸರಿ, 750 ಅದು. ಈಗ ಏನು ಮಾಡೋಣ? ಸರಾಸರಿ ಸೂತ್ರ ಬರೀನು. ಸರಾಸರಿಯನ್ನು ಎಕ್ಸ್ ಬಾರ್ ಅಂತ ಸೂಚಿಸ್ತೀವಿ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಇದು ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರ. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ 750 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಎಷ್ಟೈತೆ ನೋಡ್ರಿ? ಸಿಗ್ಮಾ ಎಫ್ ಐ ಅಂದರೆ 25. ಬಾಗ್ ಹೋಗತ್ಲೆ ಅದು 25 ಒಂದ್ಲೇ 25 ಎಷ್ಟಲೇ 75 3ಲೇ 75 ಅಂದ್ರೆ ಉಳಿತು ಎಷ್ಟು ನೋಡ್ರಿ? 30 ಉಳಿತಿಲ್ಲ ನಿಮ್ಗೆ ಸರಾಸರಿ ಅಂದರೆ. ಹಾಗಾಗಿ ಸರಾಸರಿಯ ಬೆಲೆ ಎಷ್ಟಾಯ್ತು? 30 ಅಂತಕ್ಕಂಥದ್ದನ್ನು ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆಯನ್ನು ಬರೀರಿ ಎಲ್ಲರೂ. ನೆಕ್ಸ್ಟ್ ಕ್ವಶನ್ ನೋಡು. ಬಹುಲಕವನ್ನು ಕಂಡುಹಿಡಿಯೋದು. ಬಹುಲಕ ಕಂಡುಹಿಡಿಬೇಕಾದ್ರೆ ಏನಿಲ್ಲ, ವರ್ಗಾಂತರ ಆವೃತ್ತಿಯನ್ನು ಬರ್ಕೋಬೇಕು ಮತ್ತು ನೇರವಾಗಿ ಕೆಲವು ದತ್ತಾಂಶಗಳನ್ನು ಗೊತ್ತು ಮಾಡ್ಕೋಬೇಕು. ಇದು ಟೇಬಲ್ ಬರ್ಕೊಂಡಿದ್ರೆ ಅಂತ ಅಂದ್ಕೊತೀನಿ. ನೋಡಿ, ಏನು ಮಾಡ್ಬೇಕೀಗ? ಅತಿ ಹೆಚ್ಚಿನ ಬೆಲೆ ಈ ಆವೃತ್ತಿಯಲ್ಲಿ ಎಲ್ಲೈತಿ ನೋಡ್ಬೇಕು. 7 3 3 7 6 ಅದ. 7 ಅತಿ ಹೆಚ್ಚಿನ ಬೆಲೆ ಐತಿ. ಹೀಗಾಗಿ ನಿಮ್ಗೆ ಬಹುಲಕ ಇರ್ತಕ್ಕಂತಹ ವರ್ಗಾಂತರ ಯಾವುದಾಕತಿ? 20ರಿಂದ 25 ಆಕತಿ. ಇದನ್ನು ಗುರುತಿಸ್ಕೊಂಡ ನಂತರ ಇದ್ರ ಕೆಳಮಿತಿ ಗೊತ್ತು ಮಾಡ್ಬೇಕು ಮೊದಲು. ಇದು ಎಲ್ ನಿಮಗೆ. ಆಮೇಲೆ ಇದು ಮ್ಯಾಲಿಂದ ಏನಾಕತಿ? F0 ಆಕತಿ, ಇದು F1 ಆಕತಿ, ಇದು F2 ಆಕತಿ. ಇಲ್ಲಿಯೂ ಬೆಲೆಗಳು ಸಿಕ್ಬಿಡ್ತಾವೆ. ಈಸಿ ಐತಿ. ಇದನ್ನ ಮೆಥಡ್ ಹಿಂಗೆ ನೆನಪಿಟ್ಕೋರಿ. ಗಾತ್ರ 10ರಿಂದ 15 ಅಂದ್ರೆ ಡಿಫ್ರೆನ್ಸ್ ಎಷ್ಟೈತೆ? ಅದು 5 ಐತಿ. ಅಂದರೆ H ಇಸ್ ಈಕ್ವಲ್ ಟು ಎಷ್ಟು ಆಗ್ತೈತಿ? 5 ಆಗ್ತೈತಿ. ಈ ಎಲ್ಲ ಬೆಲೆಗಳನ್ನು ಸ್ವಲ್ಪ ಬರೀನು. ಎಲ್ ಈಕ್ವಲ್ ಟು ಎಷ್ಟು? 20 3 7 6. F0 F1 ಮತ್ತು F2 3 7 ಆಮೇಲೆ ಎಷ್ಟು? 6. ಇನ್ನೊಂದು ಏನು ಬರ್ಕೋಬೇಕು? ವರ್ಗಾಂತರದ ಏನು ಬರ್ಕೋಬೇಕು? ಗಾತ್ರ ಬರೀಬೇಕು. ಗಾತ್ರ ಎಷ್ಟಿದೆ? 5 ಇದೆ. ಇನ್ನು ಸೂತ್ರ ಬರೀಬೇಕು. ಯಾವ ಸೂತ್ರ ಬರೀಬೇಕು? ಬಹುಲಕಕ್ಕೆ ಇರ್ತಕ್ಕಂಥ ಸೂತ್ರ ಬರೀಬೇಕು. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಏನು ಬರೀಬೇಕು? H ಬರೀಬೇಕು. ಇದು ನಿಮಗೆ ಬಹುಲಕಕ್ಕೆ ಇರ್ತಕ್ಕಂತಹ ಸೂತ್ರ. ಎಲ್ ಬೆಲೆ ನೋಡಿ. ಎಲ್ ಬೆಲೆ ಏನು? ಎಲ್ ಬೆಲೆ ಎಷ್ಟಿದೆ? 20 ಇದೆ. ಪ್ಲಸ್ F1 ಮೈನಸ್ F0. F1 7 ಮೈನಸ್ F0 ಎಷ್ಟು? 3 ಡಿವೈಡೆಡ್ ಬೈ 2 ಇಂಟು F1 2 ಇಂಟು F1 2 ಇಂಟು 7 ಮೈನಸ್ F0 3 ಮೈನಸ್ F2 ಎಷ್ಟು? 6 ಇಂಟು ಗಾತ್ರ. ವರ್ಗಾಂತರದ ಗಾತ್ರ ಎಷ್ಟಿದೆ ನೋಡ್ರಿ? 5 ಇದೆ. ಇಲ್ಲ, ಬೆಲೆ ಹಾಕೋಣ. ಇನ್ನೇನು ಮಾಡೋಣ? ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡೋಣ. 20ಕ್ಕೆ 20 ಬರೋಣ. ಪ್ಲಸ್ 7 3 ಹೋದ್ರೆ ಎಷ್ಟು? 4. 7 3 ಹೋದ್ರೆ 4. 7 2 14. ಇವೆರಡು ಚಿನ್ನ ಒಂದು ಅದಾವ, ಕೂಡಿಸ್ತಾರೆ. 6 3 ಎಷ್ಟು? 9. ಇಂಟು ಎಷ್ಟು ಮಾಡೋಣ? 5 ಮಾಡೋಣ. 20 ಪ್ಲಸ್ 4 ಬಾಗಲೇ 14 9 ಹೋದ್ರೆ 5. ಗುಂಡ್ಲೆ ಎಷ್ಟು ಬರೀನು? 5 ಬರೀನು. 5 5 ಕ್ಯಾನ್ಸಲ್ ಆದ. 20ಕ್ಕೆ 4 ಕೂಡಿಸ್ತೀರಿ. 20 ಪ್ಲಸ್ 4 ಅಂದರೆ ಎಷ್ಟು ಬಂತು? 24 ಬಂತು. ಏನಿದು? ಬಹುಲಕ. ಬಹುಲಕ ಈಕ್ವಲ್ ಟು ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿ. ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದೈತಿ. ಸರಾಸರಿ ಕಂಡುಹಿಡಿಬೇಕಂದ್ರೆ ನೀವು ಮಧ್ಯಬಿಂದು ಮತ್ತು ಎಫ್ ಐ ಎಕ್ಸ್ ಐ 2 ಕಾಲಮ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಇದ್ರ ಜೊತೆಗೆ ಬೇಗನೆ ಟೈಟಲ್ ಹಾಕ್ಕೊಡ್ರಿ.
ಮುಂದೆ ನೋಡ್ರಿ, ಮಧ್ಯಬಿಂದುವನ್ನು ಕಂಡುಹಿಡಿಯೋನು. 0 ಮತ್ತು 10 ಕೂಡಿಸ್ತೀರಿ, 2ರಿಂದ ಭಾಗಿಸ್ತೀರಿ ಅಂದರೆ ಎಷ್ಟು ಬರ್ತೈತಿ? 5 ಬರ್ತೈತಿಲ್ಲ. 10, 20, 30, 30 ಅರ್ಧ 15. 5 ಹೆಚ್ಚಾಗೈತಲ್ಲ, 10 15 ಆಗೈತಿ, 0 ಇದ್ದ 5 ಆಗೈತಿ. ಹಂಗೆ 20 ಇದ್ದ ಎಷ್ಟು ಆಗ್ಬೇಕು? 25 ಆಗ್ಬೇಕು. 30, 35 ಆಗ್ಬೇಕು. 40, 45 ಆಗ್ಬೇಕು. 50, 55 ಆಗ್ಬೇಕು. ಮಧ್ಯಬಿಂದು ಗೊತ್ತು ಮಾಡ್ಕೊಂಡ್ರಿ. ಇನ್ನೇನಿಲ್ಲ, ಇದನ್ನೆರಡು ಗುಣಿಸೋದು ಎಷ್ಟು? 5 4 20, 15 6 90. ನೆಕ್ಸ್ಟ್ 25 17 ಗುಣಿಸ್ರಿ. 425 4 2 5 ಕರೆಕ್ಟ್ ಹೇಳತ್ತೀರಿ? ಸರಿ. 35 13 400 ಕರೆಕ್ಟ್ ಹೇಳ್ರೆ ಮತ್ತು ತಪ್ಪು ಹೇಳಬೇಡ, ನಾನು ಗುಣಿಸಿ ನೋಡಿಲ್ಲ, ಮತ್ತು ನೀವು ಹೇಳಿದ್ದ ಬರೀದಿರ್ತೀನಿ. 455 ಒಬ್ರಿಗೆ ಬಿಟ್ಟು ಮತ್ತೊಬ್ಬರು ಮಾಡಿದಿರಿಲ್ಲ, ಎಲ್ಲರದ್ದು ಬಂದೈತಿ ಇಷ್ಟ? 455 ಬೇರೆದವ್ರು ಗುಣಿಸಿದ್ರಿನಾ? ನೆಕ್ಸ್ಟ್ 7 5 35 3 ಕೈಲ 7 4 28 1 315 3 5 15 1 ಕೈಲ 3 15 1 16 165. ಈಗ ನಿಮ್ಗೆ ಇವೆರಡೂದ್ರದ್ದು ಮೊತ್ತ ಬೇಕಾಕತಿ. ಈ ಸಿಗ್ಮಾ FI ಬೇಕಾಕತಿ, ಕೂಡಿಸ್ರಿ. 6 4 10 27 28 29 30 10 40 10 50. ಸಿಗ್ಮಾ FI = 50. ಇದನ್ನು ಕೂಡಿಸ್ಕೊಂಡ್ಬಿಡ್ರಿ. ಸಿಗ್ಮಾ FI × XI, ಸಿಗ್ಮಾ FI × XI = ಬಿಡಿಸ್ತಾನ ನೋಡ್ರಿ. 5 10 5 10 15 ಇದೆಷ್ಟು? 20. ನೆಕ್ಸ್ಟ್ 10ರ ಸ್ಥಾನ 2 9 11 12 13 13 1 5 18 18 19 6 25 26 27 2 3 4 5 6 6 4 10 10 4 14 1470 ನನ್ನ ಪ್ರಕಾರ. ಬೇರೆ ಏನಾರ ಇದ್ರೆ ಹೇಳಿ. 1470 ನೀವು ಅಷ್ಟು ಮಾಡಿದಿರೋ? 1470 ಬಂದೈತಿಲ್ಲ? ಸರಿ. ಸರಾಸರಿ ಸೂತ್ರ ಬರ್ರಿ. ಸರಾಸರಿ X bar = ಸಿಗ್ಮಾ FI × XI ಡಿವೈಡೆಡ್ ಬೈ ಸಿಗ್ಮಾ FI. ಇದು ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರ. ಸಿಗ್ಮಾ FI × XI 1470 ಬಾಗ್ಲೆ ಎಷ್ಟು? 50 55 ಇದು 50 ಅಂದ್ರೆ 147 ಬಾಗ್ಲೆ 5 ಅಂದಂಗೆ 0 0 ಹೊಡೆದಾಕ್ರಿ. ಲಾಸ್ಟ್ದು 0 0 ಹೊಡೆದಾಕ್ರಿ. 5 ಎಷ್ಟಲೇ? 5 2 10 ಮುಂದೆ 4 ಉಳಿತು 47 ಆಯ್ತು. 5 9 45 2 ಉಳಿತು 20 ಆಯ್ತು. 5 4 20 ಅಂದರೆ 29.4 ಬರ್ತದೆ ಸರಾಸರಿ. 29.4 ಬರೋದ್ರಿ. ಮುಂದಿನ ಒಂದು ಪ್ರಶ್ನೆಗೆ ಈಗ ನಾವು ಸಾಗೋಣ. ಬಹುಲಕವನ್ನು ಕಂಡುಹಿಡಿಯೋದು ನೋಡಿ. ಈ ಬಹುಲಕ ಕಂಡುಹಿಡಿಯೋದು ಭಾಳ ಸರಳ. ಇದ ಸೇಮ್ ಕಾಲಮ ಮತ್ತೊಂದು ಬರ್ಕೊಂಡ್ಬಿಟ್ರೆ ಮುಗಿದು ಹೋತು. ಹೆಚ್ಚಿನ ಆವೃತ್ತಿಯನ್ನು ನೋಡ್ಬೇಕಿಲ್ಲಿ. ಈ ಹೆಚ್ಚಿನ ಆವೃತ್ತಿ ಎಲ್ಲೈತಿಲಿ? ಈ ಇದ್ರೊಳಗೆ ಎಲ್ಲಿ ಹೆಚ್ಚಿನ ಬೆಲೆ ಐತಿ ನಿಮ್ಗೆ? 15 ಹೌದಿಲ್ಲ? ಆ 15ಅನ್ನು ಹೊಂದಿರತಕ್ಕಂಥ ವರ್ಗಾಂತರ ಯಾವುದೈತಿ ನೋಡ್ಕೋಬೇಕಂತ ಇದನ್ನು ಗುರುತಿಸ್ಕೋಬೇಕು. ಇಲ್ಲಿ ಇದು L ಆಗ್ತದೆ. ಈ ಬೆಲೆ F0 ಆಕತಿ. ನೆಕ್ಸ್ಟ್ದು F1 ಆಕತಿ. ಅದ್ರ ನೆಕ್ಸ್ಟ್ದು ಏನಾಕತಿ? F2 ಆಕತಿ. F0 F1 F2 ಆಯಿತು. ಗಾತ್ರ 1 ರಿಂದ 5 ಅಂದ್ರೆ ನಿಮ್ಗೆ ಎಷ್ಟು ಬರ್ತದೆ? 5 ಬರ್ತದೆ. 4 ಬರ್ತದೆ. 4 1 to 5 0ದಿಂದ ಇದ್ದಾಗ 5 ಬರ್ತೈತೆ. 1 to 5 ಐತಿ. 1 2 3 4 ಅಟ್ಟ ತೊಗೋತೀರಿ. 5 ಮುಂದಿಂದ ಹೋಗ್ತೈತೆ ಅಂದ್ರೆ ಗಾತ್ರ ಹೆಚ್ಚಿಗೆ ಕೊಟ್ಟು ಎಷ್ಟು ಬರ್ತೈತಿ? 4 ಬರ್ತೈತಿ. ಇದು ಸ್ವಲ್ಪ ಲಕ್ಷ ಕೊಡ್ಬೇಕು. ಏನೇನು ಬರ್ಕೋಬೇಕು? L 15 L = 15 ಬರೋಣ. F0 F1 F2 F0 = F1 = ಮತ್ತು F2 = ಬರೋಣ. ಅಷ್ಟೇ ಅಲ್ದ ಗಾತ್ರ 4 ಐತಿ ನೋಡಿರಿ. 13 15 7 ಇದು 13 15 ಆಮೇಲೆ ಇದು 7. ಈಗೇನು ಮಾಡಿರಿ? ಬಹುಲಕದ ಸೂತ್ರ ಬರೆದ್ಬಿಟ್ಟು ಬಹುಲಕ = L + F1 - F0 ಡಿವೈಡೆಡ್ ಬೈ 2F1 - F0 - F2 ಇಂಟು H ಅನ್ನೋದು ಬಹುಲಕವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರ. L ಬೆಲೆ
15 ಪ್ಲಸ್ F1 ಮೈನಸ್ F0. F1 ಎಷ್ಟೈತಿ 15 ಐತಿ, F0 ಎಷ್ಟೈತಿ ನೋಡ್ರಿ 13 ಅದ. ಡಿವೈಡೆಡ್ ಬೈ 2 ಇಂಟು F1, 2 ಇಂಟು 15 ಮೈನಸ್ 13 ಮೈನಸ್ F2 7 ಅದ, ಇಂಟು ಗಾತ್ರ ಎಷ್ಟು 4. 15ಕ್ಕೆ 15 ಬರೀನು ಹೆಂಗಿದ್ದಂಗೆ, 15ರಾಗ 13 ಹೋದ್ರೆ 2, 15 ಎರಡಲೇ 30. ಇವೆರಡು ಮೈನಸ್ ಅದಾವೆ, ಕೂಡಿಸ್ಬೇಕು. 13 7 20 ಆಗ್ತೈತಿ. ಇದಕ್ಕೆ ಇಂಟು ಎಷ್ಟು ಮಾಡ್ಬೇಕಿದೆ 4 ಮಾಡ್ಬೇಕು. ಬ್ರಕೆಟ್ ಹಾಕ್ರಿ, ಇಂಟು ಎಷ್ಟು 4 ಇಡ್ರಿ. 15 ಹೆಂಗಿದ್ದಂಗೆ ಬರೀನ 2 ಬಾಗ್ಲೆ 30ರಾಗ 20 ಹೋದರೆ ಎಷ್ಟು 10 ಇಂಟು ಎಷ್ಟು 4. 2 ಎರಡಲೇ 2 5ಲೇ 2 ಎಲ್ಲೇ 4 ಬಾಗ್ಲೆ 5. 15 ಪ್ಲಸ್ 4/5 ಅಂದರೆ 0.8 ಅಲ್ಲ. 15 ಪ್ಲಸ್ 0.40 ದಶಮಾಂಶ ಕೂಡ 5 8ಲೇ 40 ಅಂದರೆ 15.8. ಇವೆರಡು ಕೂಡ್ಸ್ಕೊಂಡ್ಬಿಟ್ರೆ 15.8 ನಮಗೇನಾಗ್ತದೆ ಬಹುಲಕ ಆಗ್ತದೆ. ಬಹುಲಕ 15.8. ಇದು ಈ ಒಂದು ಪ್ರಶ್ನೆಗೆ ಪರಿಹಾರ ನೋಡ್ರಿ. ಭಾಳ ಸರಳ ಆಗ್ತದೆ. ಬಹುಲಕ ಕೇಳಿ, ಮಧ್ಯಾಂಕ ಕೇಳಿ, ಸೂತ್ರ ಗಟ್ಟಿ ನೆನ್ಪಿಡಿಬೇಕು. ಅವ ಥರ ಸೂತ್ರದೊಳಗೆ ಏನು ಬೆಲೆಗಳದಾವಲ್ಲ ಅಂತ ಹೆಂಗೆ ಗೊತ್ತು ಮಾಡ್ಕೊಳ್ಳೋದು ಗೊತ್ತು ಮಾಡ್ಕೊಂಡ್ರೆ ಆಯಿತು. ಸರಾಸರಿ ಕಂಡು ಹಿಡಿದು ನೋಡ್ರಿ. ಮತ್ತೆ ಈ ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಮಾಡಬೇಕು, ಇಷ್ಟು ರೆಡಿ ಮಾಡ್ಕೋಬೇಕು ನಾವು. ಮಾಡ್ರಿಲ್ಲ ಮಧ್ಯಬಿಂದು ಮತ್ತು FI/XI ನೋಡ್ರಿ. ಇಲ್ಲಿ ಪ್ರಶ್ನೆಗೆ ಪರಿಹಾರ ಏನಂತ, 2 6 ಕೂಡಿಸ್ತೀರಿ ಎಷ್ಟಾಕತಿ 8 ಆಕತಿ. 8ರ ಅರ್ಧ ಎಷ್ಟು ಎಷ್ಟಾಕತಿ 4 ಆಕತಿ. 10 6 16 16ರ ಅರ್ಧ ಎಷ್ಟು 8 8 ಬರೆಯೋಣ. ಆಮೇಲೆ 10 14 24 24ರ ಅರ್ಧ 12 ಅಲ್ಲ 12. 14 ಇದ್ದು ಎಷ್ಟು ಆಕತಿ 16 ಆಗ್ಬೇಕಿಲ್ಲ, 18 ಇದ್ದು ಎಷ್ಟು ಆಗ್ಬೇಕು 20 ಆಗ್ಬೇಕು. ನಾವೆಲ್ಲ ಮಧ್ಯಬಿಂದುಗಳನ್ನು ಗೊತ್ತು ಮಾಡ್ಕೊಂಡ್ವಿ. ಈಗ ಏನು ಮಾಡೋಣ, ಮಧ್ಯಬಿಂದು ಮತ್ತು ಆವೃತ್ತಿ ಗುಣಿಸ್ಕೊಂಡ್ಬಿಡೋಣ. FI ಇಂಟು XI 4 4ಲೇ 16, 8 8ಲೇ 64, 12 2ಲೇ 24, 16 1ಲೇ 16, 25ಲೇ 100 ಅಲ್ಲ 100. ಸಿಗ್ಮಾ FI ಎಷ್ಟಾಕತಿ 8 4 4 8 12 4 15 5 20 20 ಹೋದಿಲ್ಲ. ಇದು ಎಷ್ಟಾಗೈತಿ 220. ಸಿಗ್ಮಾ FI ಇಂಟು XI ಇದು 220 ಕರೆಕ್ಟ್ ಹೇಳಿದಿರಿ. ಈಗ ಸರಾಸರಿ X ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI ಇಂಟು XI ಡಿವೈಡೆಡ್ ಬೈ ಸಿಗ್ಮಾ FI. ಇದು ಸರಾಸರಿ ಸೂತ್ರ. ಸಿಗ್ಮಾ FI ಇಂಟು XI ಡಿವೈಡ್ ಬೈ ಸಿಗ್ಮಾ FI. ಸಿಗ್ಮಾ FI ಮತ್ತು XI ಗುಣಲಬ್ಧ ಎಷ್ಟೈತಿ 225. ಆಮೇಲೆ ಇದು ಎಷ್ಟೈತಿ 20 ಅದ. 0 0 ಹೊಡೆದಾಕ್ರಿ 11. ಏನು ಈಕ್ವಲ್ ಟು X ಬಾರ್ ಇಸ್ ಈಕ್ವಲ್ ಟು 11. X ಬಾರ್ ಇಸ್ ಈಕ್ವಲ್ ಟು 11. ಇದಿಷ್ಟು ಸರಾಸರಿ ಆಯಿತು. ಮುಂದಿನ ಪ್ರಶ್ನೆ ಏನದ, ಬಹುಲಕವನ್ನು ಕಂಡುಹಿಡಿಯೋದು. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನೋಡಿರಿ. ಬಹುಲಕ ಕಂಡುಹಿಡಿಬೇಕಂದ್ರೆ 2 ಕಾಲಮ್ ಬರ್ತಾವೆ. ವರ್ಗಾಂತರ ಆವೃತ್ತಿದ ಹೆಚ್ಚಿಗೇನು ಲೆಕ್ಕಾಚಾರ ಮಾಡ್ಕೋಬೇಕಾಗಿಲ್ಲ. ಇಲ್ಲಿ ಆವೃತ್ತಿಯಲ್ಲಿ ಹೆಚ್ಚಿನ ಬೆಲೆಯಲ್ಲಿ ನೋಡಿರಿ 8. ಇದನ್ನು ಮಾರ್ಕ್ ಮಾಡ್ಕೋತೀನಿ. ಇದ್ರ ಕೆಳಮಿತಿ ಇದು ಎಲ್ಲ ಆಕತಿ, ಮ್ಯಾಲಿಂದ F0 ಆಕತಿ, ಇದು F1 ಆಕತಿ, ಆಮೇಲೆ ಇದೇನಾಕತಿ F2 ಆಕತಿ. ಗಾತ್ರ 5ರಿಂದ 15 ಐತೆ. ಅಂದರೆ ಡಿಫ್ರೆನ್ಸ್ ಎಷ್ಟು 10 ಬರ್ತೈತಿ. 5ರಿಂದ 15ವರೆಗೆ ಅಂದರೆ 5ರಿಂದ 14 ತನಕ ಬರ್ತದೆ. 15 ಮುಂದಿಂದ ಹೋಗ್ತೈತಿ. 5ರಿಂದ 14 ನೀವು ಕೌಂಟ್ ಮಾಡಿರಿ ಅಂದರೆ ಅದು 10 ಸಿಗ್ತದೆ. ಬೇಕಂದ್ರೆ ಕೌಂಟ್ ಮಾಡಿ ನೋಡಿ. ಈಗ ಬೆಲೆಗಳನ್ನು ಬರೆಯೋಣ. L ಎಷ್ಟೈತಿ 15 ಐತಿ. L ಈಕ್ವಲ್ ಟು 15. F0 F1 F2 F0 ಈಕ್ವಲ್ ಟು F1 ಈಕ್ವಲ್ ಟು ಆಮೇಲೆ F2 ಈಕ್ವಲ್ ಟು ಆಮೇಲೆ ನೆಕ್ಸ್ಟ್ H ಇಸ್ ಈಕ್ವಲ್ ಟು ಎಷ್ಟು ನೋಡಿ. H ಎಷ್ಟದ H ಎಷ್ಟೈತಿ 10 ಐತಿಲ್ಲ. 4 8 2 ಇವು 4 8
2 ಬೆಲೆಗಳನ್ನು ಬರ್ಕೊಂಡ್ವಿ. ಸೂತ್ರ ಬರೋಣ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 ಇಂಟು H ಅಂತ ಬರೀ. ಎಲ್ನ ಬೆಲೆ 15 ಪ್ಲಸ್ F1 8 ಮೈನಸ್ F0 4 ಬಾಗ್ಲೆ 2 ಗುಂಡ್ಲೆ 8 ಮೈನಸ್ F0 ಬೆಲೆ ಎಷ್ಟೈತೆ? F0 ಬೆಲೆ 4 ಐತೆ. F2 ಬೆಲೆ 2 ಅದ. ಗಾತ್ರ 10 ಅದ. ಸುಲಭೀಕರಣ ಮಾಡ್ರೆ ಉತ್ತರ ಸಿಗ್ತದೆ. ಇಲ್ಲಿ 15ಕ್ಕೆ 15 ಬರೀನು. 8ರಾಗ 4 ಹೋದ್ರೆ 4 ಬಾಗ್ಲೆ 2 8ಲೆ 16 ಮೈನಸ್ ಅದಾವ 2 ಮೈನಸ್ 6 ಆತಿಲ್ಲ ಅದು. ಇಂಟು ಎಷ್ಟು ಬರಿಬೇಕು? ಇಂಟು 10 ಬರಿಬೇಕು ನೋಡ್ರಿ. 15ಕ್ಕೆ 15 ಬರೀನು. 4 ಬಾಗ್ಲೆ 16ದಾಗ 6 ಹೋದ್ರೆ 10 ಇಂಟು ಎಷ್ಟು? 10 ಕ್ಯಾನ್ಸಲ್ ಆಯ್ತು. 15 ಪ್ಲಸ್ 4 ಎಷ್ಟು ಆಯ್ತು ನೋಡ್ರಿ? 19 ಆಯ್ತು. ಅದರಿಂದ ಬಹುಲಕದ ಬೆಲೆ 19. ಇಲ್ಲಿಗೆ ನಿಮಗೆ ಬಹುಲಕದ ಲೆಕ್ಕಾಚಾರ ಪೂರ್ಣ ಆಯಿತು. ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮುಂದುವರೆದಿರ್ತಕ್ಕಂಥ ಸಮಸ್ಯೆಗಳನ್ನ ಮುಂದುವರಿಸೋಣ.